ಎಲ್ರಿಗೂ ನಮಸ್ತೆ. ಇದು ಒನ್ ಸ್ಟೆಪ್ ಸೊಲ್ಯೂಷನ್ ಆಡಿಂಗ್ ಕಲರ್ಸ್ ಟು ಯುವರ್ ಲೈಫ್. ವೆಲ್ಕಮ್ ಬ್ಯಾಕ್. ಇನ್ನು ನೀವು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಒನ್ ಸ್ಟೆಪ್ ಸೊಲ್ಯೂಷನ್ ಆಡಿಂಗ್ ಕಲರ್ಸ್ ಟು ಯುವರ್ ಲೈಫ್ ಅದು ನನ್ನ ಯೂಟ್ಯೂಬ್ ಚಾನೆಲ್ನ ಹೆಸರು. ಫೇಸ್ಬುಕ್ ಪೇಜ್ ಲೈಕ್ ಮಾಡಿಲ್ಲ ಅಂತಂದ್ರೆ ಒನ್ ಸ್ಟೆಪ್ ಸೊಲ್ಯೂಷನ್ ಆಡಿಂಗ್ ಕಲರ್ಸ್ ಟು ಯುವರ್ ಲೈಫ್ ಅದೇ ಹೆಸರು ಕೂಡ ನನ್ನ ಫೇಸ್ಬುಕ್ ಪೇಜ್ ಇದೆ. ಸೊ ಇವತ್ತು ನಾವು ಮಾತನಾಡ್ತಿರೋ ವಿಷಯ ಏನು ಅಂತಂದ್ರೆ how to improve or how to boost our immunity system. ಯಾಕೆ ಇಮ್ಯುನಿಟಿ ಸಿಸ್ಟಮ್ ಬಗ್ಗೆ ಮಾತನಾಡ್ತಾ ಇದ್ದೀನಿ ನಾನಿವತ್ತು ಅಂತಂದ್ರೆ, ಎಲ್ಲ ಕಡೆನೂ ನಾವು ಕರೋನಾ ಅಂತ ಮಾತಾಡ್ತಾ ಇದ್ದೀವಿ. ಕರೋನಾ ಬಗ್ಗೆ ನಮಗೆ ಆತಂಕ ಬೇಡ, ಬಟ್ ಅದರ ಬಗ್ಗೆ ಆದಷ್ಟು ಎಚ್ಚರಿಕೆಯಿಂದ ಇರೋಣ. ಸೊ ಡೋಂಟ್ ಪ್ಯಾನಿಕ್. ಹಿಯರ್ ವಿ ಹ್ಯಾವ್ ಎ ಲಾಟ್ ಆಫ್ ಸೊಲ್ಯೂಷನ್ಸ್ ಹೌ ಟು ಅವಾಯ್ಡ್ ಅಂಡ್ ಟೇಕ್ ಪ್ರಿಕಾಷನ್ಸ್, ರೈಟ್? ಸೊ ಆ ಥರದ ಪ್ರಿಕಾಷನ್ಸ್ ಏನೇನಿದೆ, ಏನೇನು ಆಗ್ತಾ ಇದೆ ನಮ್ಮ ಡೇ ಟು ಡೇ ಲೈಫಲ್ಲಿ ಅಂತ ತಿಳ್ಕೊಳ್ಳೋದಕ್ಕೆ ನಾನೀಗ ಒಂದು ಸಣ್ಣ ಪ್ರಯತ್ನವನ್ನ ನಿಮ್ಮ ಮುಂದೆ ತಂದಿದ್ದೀನಿ. ನೋಡೋಣ ಏನೇನು ಅಂಶಗಳನ್ನ ನಾವು ಕನ್ಸಿಡರ್ ಮಾಡಬಹುದು ಟು ಅವಾಯ್ಡ್ ಗೆಟಿಂಗ್ ಇನ್ಫೆಕ್ಟೆಡ್ ವಿತ್ ಕರೋನಾ ವೈರಸ್, ರೈಟ್? ನೆಕ್ಸ್ಟ್, ಸೊ ಹೌ ಟು ಪ್ರೊಟೆಕ್ಟ್ ಅವರ್ ಲೈಫ್. ಯಾವ ರೀತಿ ನಮ್ಮ ಜೀವನವನ್ನ ಸುರಕ್ಷಿತವಾಗಿ ಇಟ್ಕೊಳ್ಬಹುದು. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಜನ ಬೇಡದೇ ಇರುವಂತಹ ರೀತಿಯಲ್ಲಿ ಅನವಶ್ಯಕವಾಗಿ ನಾವು ಅದನ್ನ ಬಿಂಬಿಸ್ತಾ ಇದ್ದೀವಿ. ಸೊ ಟುಡೇ ವಿ ಆಲ್ ಆರ್ ಲಿವಿಂಗ್ ಇನ್ ದ ಹಾರ್ಮೋನಸ್ ಆಫ್ ಸ್ಟ್ರೆಸ್, ಫಿಯರ್, ಆಂಗ್ಸೈಟಿ ವಿಲ್ ಜಸ್ಟ್ ಇನ್ವೈಟ್ ಮೋರ್ ಡಿಸೀಸಸ್. ಇವತ್ತು ನಾವು ಸ್ಟ್ರೆಸ್ ಅಲ್ಲಿ ಇದ್ದೀವಿ, ಹಾರ್ಮೋನಲ್ ಬ್ಯಾಲೆನ್ಸ್ ಚೇಂಜ್ ಆಗ್ತಾ ಇದೆ, ಇಂಬ್ಯಾಲೆನ್ಸಸ್ ಆಗ್ತದೆ, ರೈಟ್? ಹಾರ್ಮೋನ್ಸ್ ಬೇರೆ ಬೇರೆ ರೀತಿ ಪ್ರೊಡ್ಯೂಸ್ ಆಗ್ತಾ ಇದೆ, ಭಯ ಜಾಸ್ತಿ ಆಗಿದೆ, ಆತಂಕ ಜಾಸ್ತಿ ಆಗಿದೆ, ಅದರಿಂದ ಬೇರೆ ಬೇರೆ ರೀತಿಯಾದಂತಹ ರೋಗಗಳು ನಮ್ಮಲ್ಲಿ ಉಲ್ಬಣಗೊಳ್ತಾ ಇದೆ. ಸೊ ಹಾಗಾಗಿ ನಾನು ಏನ್ ಹೇಳ್ತಾ ಇದ್ದೀನಿ, ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಆತಂಕ ಬೇಡ. ಬಿಕಾಸ್ ವ್ಯಾಕ್ಸಿನ್ ಕಂಡುಹಿಡಿತಿದ್ದಾರೆ, ಹೌದು, ಅದಕ್ಕೆ ಬೇಕಾದಷ್ಟು ಪ್ರಿಕಾಷನ್ಸ್ ನಾವು ತಗೊಳ್ಬೇಕಾಗತ್ತೆ. ಸೊ ವ್ಯಾಕ್ಸಿನ್ ಬರದೇ ಹೋಗ್ಲಿ, ಇದನ್ನ ತಡೆಗಟ್ಟುವಂಥದ್ದು, ಅವಾಯ್ಡ್ ಮಾಡುವಂಥದ್ದು ನಮ್ಮ ಕೈಯಲ್ಲೇ ಇದೆ. ಅದು ಬಹಳಷ್ಟು ಸಿಂಪಲ್ ಆದಂತಹ ಒಂದು ಟೆಕ್ನಿಕ್ಸ್ ಅನ್ನೋದನ್ನ ನಾನು ಇವತ್ತಿಲ್ಲಿ ಹೇಳ್ಕೊಡ್ತೀನಿ. ಏನೂ ಇಲ್ಲ, ಯಾವ ರೀತಿಯ ಔಷಧಿಗಳನ್ನು ತಗೊಳ್ಬೇಕಾಗಿಲ್ಲ. ನಾವು ಫಾಲೋ ಮಾಡುವಂತಹ ಡೇ ಟು ಡೇ ಆಕ್ಟಿವಿಟೀಸ್ ಅನ್ನ ಒಂದಷ್ಟು ರೀಶೆಡ್ಯೂಲ್ ಮಾಡಿಕೊಂಡು ತಿನ್ನುವಂತಹ ಆಹಾರದ ಪದ್ಧತಿಯನ್ನ ಒಂದಷ್ಟು ಬದಲಾಯಿಸ್ಕೊಂಡ್ರೆ ನಿಮಗೆ ಆದಷ್ಟು ಒಳ್ಳೆಯ ರೀತಿಯ ರಿಸಲ್ಟ್ಸ್ ಅನ್ನ ನಾವಿಲ್ಲಿ ನೋಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. So instead, let us start living with more awareness and right knowledge. So ಒಂದಷ್ಟು ಒಳ್ಳೆ ಮಾಹಿತಿ, ಒಂದಷ್ಟು ಒಳ್ಳೆ ಎಚ್ಚರಿಕೆಗಳನ್ನ ತಗೊಂಡು ಕನ್ಸಿಡರ್ ಮಾಡ್ತಾ ನಾವು ಮುಂದೆ ಹೋಗೋಣ. ಏನೇನಿದೆ ಅಂತ ನೋಡೋದಾದ್ರೆ, ಮೊದಲಿಗೆ ಹೌ ಟು ಇಂಪ್ರೂವ್ ಆರ್ ಹೌ ಟು ಬೂಸ್ಟ್ ಆರ್ ಇಮ್ಯುನಿಟಿ ಸಿಸ್ಟಮ್. ಸೊ ಬಹುಶಃ ನಿಮ್ಗೆ ಇಲ್ಲಿ ನೋಡಿರಬಹುದು, ಹಣ್ಣು ತರಕಾರಿ, ಆದಷ್ಟು ನಮಗೆ ಕೈಗೆಟುಕುವಂತಹ, ನಮಗೆ ಹತ್ತಿರವಾಗಿ ಸಿಗುವಂತಹ ಒಂದಷ್ಟು ಆಹಾರ ಪದ್ಧತಿಗಳು. ಇದನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮತ್ತಷ್ಟು ವಿಶೇಷವಾದ ಆರೋಗ್ಯವನ್ನ ನಾವು ಇಲ್ಲಿ ಕಾಣಬಹುದು. ಸೊ ಇಲ್ಲಿ ಮುಖ್ಯವಾಗಿ ನಾನಿವತ್ತು 4 ಅಂಶಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ. ಸೊ ಮೊದಲನೇದಾಗಿ ಬೂಸ್ಟಿಂಗ್ ಫುಡ್ಸ್. ಯಾವ ರೀತಿಯಾದಂತಹ ಆಹಾರ ವಸ್ತುಗಳನ್ನ ಅಥವಾ ಆಹಾರದ ಸಾಮಗ್ರಿಗಳನ್ನ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಉಪಯೋಗಿಸ್ಕೊಂಡ್ರೆ ಇಮ್ಯುನಿಟಿ ಸಿಸ್ಟಮ್ ಅನ್ನ ಹೆಚ್ಚಿಸ್ಕೊಳ್ಬಹುದು ಅನ್ನುವಂಥದ್ದು. ಎರಡನೇದು ಫೋಕಸ್ ಆನ್ ಹೋಲಿಸ್ಟಿಕ್ ವೆಲ್ನೆಸ್. ಆರೋಗ್ಯವನ್ನ ಹೇಗೆ ಕಾಪಾಡ್ಕೊಳ್ಬೇಕು, ಹೌ ಟು ಕೀಪ್ ಅವರ್ ಲೈಫ್ ಹೆಲ್ದಿ. ಮತ್ತೊಂದು ರೈಟ್ ಈಟಿಂಗ್ ಪ್ಯಾಟರ್ನ್. ಮತ್ತಷ್ಟು ಯಾವ ರೀತಿಯಾದಂತಹ ಆಹಾರದ ಅಭ್ಯಾಸಗಳನ್ನ ಬದಲಾಯಿಸ್ಕೊಳ್ಬೇಕು ಅನ್ನುವಂಥದ್ದು. ವಾಟ್ ಟು ಅವಾಯ್ಡ್, ಏನೆಲ್ಲ ವಿಷಯಗಳನ್ನ ಆದಷ್ಟು ಕಂಟ್ರೋಲ್ ಅಲ್ಲಿ ಇಡುವಂಥದ್ದು ಅಥವಾ ಕ್ಯಾನ್ಸಲ್ ಮಾಡುವಂಥದ್ದು, ಬೇಡ ಅಂತ ತೆಗೆದು ಹಾಕುವಂಥದ್ದನ್ನ ನಾನಿಲ್ಲಿ ನಿಮ್ಮ ಮುಂದೆ ತಂದಿದ್ದೀನಿ. ಸೊ ಮೊದಲಿಗೆ ನೋಡೋದಾದ್ರೆ ಬೂಸ್ಟಿಂಗ್ ಫುಡ್ಸ್. ಸೊ ಈ ಬೂಸ್ಟಿಂಗ್ ಫುಡ್ಸ್ ಯಾವ ರೀತಿಯಾದಂತಹ ಆಹಾರ ವ್ಯವಸ್ಥೆಯ ಪದ್ಧತಿಗಳು ನಮ್ಮ ಇಮ್ಯುನಿಟಿ ಸಿಸ್ಟಮ್ ಅನ್ನ ಅಥವಾ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡೋದಾದ್ರೆ, ಮೊದಲಿಗೆ ನುಗ್ಗೆಕಾಯಿ ಅಥವಾ ಡ್ರಮ್ ಸ್ಟಿಕ್ ಅಂತ ನಾವು ಹೇಳ್ತೀವಿ. ಈ ಡ್ರಮ್ ಸ್ಟಿಕ್ ಅಲ್ಲಿ ಬಹಳಷ್ಟು ವಿಶೇಷವಾದಂತಹ ಒಂದು ಕ್ವಾಲಿಟಿ ಇದೆ.
ಇದು ಇಮ್ಯುನಿಟಿಯನ್ನ ಬೂಸ್ಟ್ ಮಾಡೋದ್ರ ಜೊತೆಗೆ ನಮ್ಮ ದೇಹಕ್ಕೆ ಯಾವುದೇ ರೀತಿಯಾದಂತಹ ವೈರಸ್ಗಳು ಬರದೇ ಇರೋ ತರ, ಅಥವಾ ಇನ್ ಕೇಸ್ ಏನಾದ್ರೂ ಬಂದಿದ್ರು ಕೂಡ ಅದನ್ನ ಬೆಳೆಯೋದಕ್ಕೆ ಆಗದೇ ಇರುವಂತಹ ರೀತಿಯಲ್ಲಿ ಒಂದು ಶೀಲ್ಡ್ ಅನ್ನ, ಒಂದು ಪ್ರೊಟೆಕ್ಷನ್ ಅನ್ನ ನಮ್ಮ ಬಾಡಿಗೆ ಕೊಡುತ್ತೆ. ಸೊ ಡ್ರಮ್ ಸ್ಟಿಕ್ ತುಂಬಾ ಆರೋಗ್ಯಕರವಾಗಿರುವಂತಹ ಒಂದು ತರಕಾರಿ ಅಂತ ಹೇಳಿದ್ರೆ ಕೂಡ ತಪ್ಪಾಗಲ್ಲ. ಸೊ ಇದು ತುಂಬಾ ವಿಶೇಷವಾದಂತಹ ಆಹಾರದ ಒಂದು ವಸ್ತು ಅಂತ ಹೇಳ್ಬೋದು. ಎರಡನೇದಾಗಿ ನಮ್ಮೆಲ್ರಿಗೂ ಗೊತ್ತಿರುವಂಥದ್ದು, ಬಹಳ ಕಾಮನ್ ಆಗಿ ಎಲ್ರೂ ತುಂಬಾ ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡುವಂಥದ್ದು, ಆದ್ರೂ ಇದರಲ್ಲಿ ಒಂದಷ್ಟು ವಿಶೇಷತೆ ಇದೆ. ಅದು ಏನು ಅಂತ ನಿಮ್ ಮುಂದೆ ಹೇಳಲೇಬೇಕು. ಎಳ್ನೀರು ಅಂತ ಹೇಳ್ತೀವಿ, ಅಥವಾ ಕೋಕೋನಟ್ ವಾಟರ್ ಅಂತ ಹೇಳ್ತೀವಿ. ಎಳ್ನೀರಿಗೆ ದಿನ ನಾವು ಎಳ್ನೀರು ಕುಡಿತೀವಿ, ಹೌದು. ಸೊ ಎಳ್ನೀರು ಕುಡಿಯೋದ್ರಿಂದ ನಮ್ಮ ದೇಹವನ್ನ ಫ್ರೆಶ್ ಆಗಿ ಇಡೋದ್ರ ಜೊತೆಗೆ ನಮ್ಮಲ್ಲಿರುವಂತಹ ಕೆಲವು ಡೆಡ್ ಸೆಲ್ಸ್ ಅನ್ನ ಅದು ರಿಮೂವ್ ಮಾಡುತ್ತೆ. ನಮ್ಮ ಬಾಡಿಯಲ್ಲಿರುವಂತಹ ಒಂದಷ್ಟು ಡೆಡ್ ಸೆಲ್ ಅನ್ನ ಅದು ರಿಮೂವ್ ಮಾಡುತ್ತೆ. ಸೊ ಹಾಗಾಗಿ ಎಳ್ನೀರು ಜೊತೆಗೆ ಅಥವಾ ಕೋಕೋನಟ್ ವಾಟರ್ ಜೊತೆಗೆ ಹಾಫ್ ಲೆಮನ್ ಅಥವಾ ನಿಂಬೆ ಹಣ್ಣನ್ನ ಹಿಂಡ್ಕೊಂಡು ಕುಡಿದ್ರೆ ಬಾಡಿಯಲ್ಲಿರುವಂತಹ ಏನ್ ಹೇಳ್ತೀವಿ ಡೆಡ್ ಸೆಲ್ ಅಂತ ಹೇಳದ್ನಲ್ಲ, ಮತ್ತೆ ಆಂಟಿ ಟಾಕ್ಸಿನ್ಸ್ ಅದನ್ನ ಹೆಚ್ಚು ಮಾಡ್ಬೋದು, ಅಥವಾ ಬೇಡದೇ ಇರುವಂತಹ ವಸ್ತುಗಳನ್ನ ಅದು ಬಾಡಿಯಿಂದ ಹೊರಗಡೆ ಹಾಕ್ಲಿಕ್ಕೆ ಸಹಾಯ ಮಾಡುತ್ತೆ. ಅಂಡ್ ಮೋರ್ ಓವರ್ ಇದು ನಾವ್ ಯಾವಾಗ ನಿಂಬೆ ಹಣ್ಣನ್ನ ಎಳ್ನೀರಲ್ಲಿ ಹಾಕೊಂಡು ಕುಡಿತೀವಿ, ಅದು ಆದಷ್ಟು 10 ಪಟ್ಟು ವಿಟಮಿನ್ ಸಿ ಅನ್ನ ಬಾಡಿಗೆ ಪ್ರೊಡ್ಯೂಸ್ ಮಾಡುತ್ತೆ. ಅಂಡ್ ಮುಂದೆ ಇನ್ನೂ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಈ ಒಂದು ಹವ್ಯಾಸ ಅಥವಾ ಅಭ್ಯಾಸವನ್ನ ನಾವು ಮುಂದುವರೆಸಿದ್ರೆ ಬಹುಶಃ ಉತ್ತಮವಾದ ಆಹಾರದ ಪದ್ಧತಿಯನ್ನ ನಾವು ಬೆಳೆಸ್ಕೊಂಡಿದೀವಿ ಅಂತ ಹೇಳ್ಬೋದು. ಸೊ ಇಲ್ಲಿ ನಾನು ನೋಟ್ ಅಂಶವನ್ನ ಹಾಕಿದ್ದೀನಿ. ಕಿಡ್ನಿ ಪೇಷಂಟ್ಸ್ ಶುಡ್ ನಾಟ್ ಹ್ಯಾವ್ ಕೋಕೋನಟ್ ವಾಟರ್ ಅಂತಿದೆ. ಡಯಾಲಿಸಿಸ್ ಮಾಡಿಸ್ಕೊಳ್ತಿರೋಂಥವ್ರು ಅಥವಾ ಕಿಡ್ನಿ ಸಂಬಂಧಪಟ್ಟಂತ ಯಾವುದೇ ಕಾಯಿಲೆಗಳ ಇದ್ದಂಥವ್ರು ನೀರಿನ ಅಂಶವನ್ನ ಕಡಿಮೆ ಕನ್ಸ್ಯೂಮ್ ಮಾಡಬೇಕು. ಬಿಕಾಸ್ ಬ್ಲಡ್ ಆದಷ್ಟು ಹಾಳಾಗತ್ತೆ ನೀರಿನ ಅಂಶ ಜಾಸ್ತಿ ಆದಾಗ. ಸೊ ಆ ಒಂದು ಕಾರಣಕ್ಕೆ ಕಿಡ್ನಿ ಪೇಷಂಟ್ಸ್ ಡಯಾಲಿಸಿಸ್ ಅಲ್ಲಿರುವಂತಹವರು ಕೋಕೋನಟ್ ವಾಟರ್ ಆಗ್ಲಿ ಅಥವಾ ಲೆಮನ್ಸ್ ಅಥವಾ ಆ ತರದ ಅಂಶಗಳನ್ನ ನಾವು ಹೆಚ್ಚಾಗಿ ಸೇವಿಸಬಾರ್ದು. ಬಿಕಾಸ್ ಬ್ಲಡ್ ಅನ್ನ ನಾವು ತಕ್ಷಣಕ್ಕೆ ಡಯಾಲಿಸಿಸ್ ಮಾಡ್ಲಿಕ್ಕೆ ಬರೋದಿಲ್ಲ ನೀರಿನ ಅಂಶ ಜಾಸ್ತಿ ಆದಾಗ. ಸೊ ಮತ್ತೊಂದು ಅಂಶ, ನಾವು ಇದನ್ನ ವೆಸ್ಟರ್ನೈಸ್ಡ್ ಫುಡ್ ಅಂತ ಹೇಳಿದ್ರು ಕೂಡ ಇದರಲ್ಲಿ ಬಹಳಷ್ಟು ವಿಟಮಿನ್ ಸಿ ಅಂಶಗಳಿದೆ. ನಾವು ಏನು ಒಂದು ಆರೆಂಜ್ ಕನ್ಸ್ಯೂಮ್ ಮಾಡಿದ್ರೆ ಒಂದು ವಿಟಮಿನ್ ಸಿ ಅಂಶ ನಮ್ಮ ಬಾಡಿಗೆ ಸೇರುತ್ತೆ, ಅದಕ್ಕಿಂತ 3 ಪಟ್ಟು ವಿಟಮಿನ್ ಸಿ ಅನ್ನ ಬಾಡಿಗೆ ಪ್ರೊಡ್ಯೂಸ್ ಮಾಡುತ್ತೆ ರೆಡ್ ಕ್ಯಾಪ್ಸಿಕಮ್ ಅಂತ ಹೇಳ್ತೀವಿ, ಅಥವಾ ದೊಡ್ಡ ಮೆಣಸಿನಕಾಯಿ ಅಂತ ಕರಿತೀವಿ ಇದನ್ನ ಕನ್ನಡದಲ್ಲಿ. ಸೊ ಈ ರೆಡ್ ಕ್ಯಾಪ್ಸಿಕಮ್ ನ ಯಾವ ರೀತಿ ಸೇವಿಸಬೇಕು ಅಂತಂದ್ರೆ, ಪ್ರತಿದಿನ ಊಟಕ್ಕೆ ಮುಂಚೆ ಒಂದು ಅರ್ಧ ಕಪ್ನ ಅಷ್ಟು ಹೆಚ್ಚಿದ ಸ್ಲೈಸಸ್ ಅಂತ ಏನ್ ಹೇಳ್ತೀವಿ ಅಥವಾ ಪೀಸ್ಗಳನ್ನ ನಾವು ಸೇವಿಸೋದ್ರಿಂದ ಬಾಡಿಗೆ ಬೇಕಾಗಿರುವಂತಹ ಅವಶ್ಯಕತೆ ಇರುವಂತಹ ವಿಟಮಿನ್ ಸಿ ಅನ್ನ ರೆಡ್ ಕ್ಯಾಪ್ಸಿಕಮ್ ಪ್ರೊವೈಡ್ ಮಾಡುತ್ತೆ. ಸೊ ನೆಕ್ಸ್ಟ್ ಗಾರ್ಲಿಕ್, ಆನಿಯನ್ ಅಂಡ್ ಟರ್ಮರಿಕ್. ವಿಶೇಷವಾಗಿ ಎಲ್ರಿಗೂ ಗೊತ್ತಿರುವಂತಹ ಐಟಮ್ಸ್ ಇದು. ಎಲ್ಲರ ಮನೆಯಲ್ಲೂ ಪ್ರತಿಯೊಬ್ಬರೂ ಸಹ ಅಥವಾ ಮೆಜಾರಿಟಿ ಆಫ್ ದಮ್ ಇದನ್ನ ಯೂಸ್ ಮಾಡ್ತೀವಿ. ಅರಿಶಿಣ, ಬೆಳ್ಳುಳ್ಳಿ, ಈರುಳ್ಳಿ ಅಂತ ಏನ್ ಹೇಳ್ತೀವಿ, ಇದು ಬಹಳಷ್ಟು ಬೇಕಾಗಿರುವಂತಹ ವಸ್ತು. ಇದರಲ್ಲಿ ಯಾಕೆ ಇದರ ಪ್ರಾಮುಖ್ಯತೆ ಹೆಚ್ಚು ಅಂತಂದ್ರೆ, ಬಾಡಿಯಲ್ಲಿ ಸೇರ್ಕೊಂಡಿರುವಂತಹ ಕೆಟ್ಟ ಬ್ಯಾಕ್ಟೀರಿಯಾಸ್ ಏನಾದ್ರೂ ಇದ್ರೆ ಅಥವಾ ಬೇಡದೇ ಇರುವಂತಹ ಬ್ಯಾಕ್ಟೀರಿಯಾಗಳೆಲ್ಲವೂ ಬೇಡದೇ ಇರುವಂತದ್ದು. ಸೊ ಆ ಒಂದು ಅಂಶವನ್ನ ನಾವು ತಕ್ಷಣಕ್ಕೆ ಹೊರ ಹಾಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ರೀತಿಯಲ್ಲಿ ಈ ಆನಿಯನ್, ಗಾರ್ಲಿಕ್ ಅಥವಾ ಟರ್ಮರಿಕ್ ಅನ್ನ ಜಾಸ್ತಿ ಯೂಸ್ ಮಾಡಿದ ಪಕ್ಷದಲ್ಲಿ ಬಹುಶಃ ಅಲ್ಲಿರುವಂತಹ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಅಥವಾ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ನಾವು ಹೊರಗಡೆ ಹಾಕಬಹುದು ದೇಹದಿಂದ. ಸೊ ಮತ್ತೊಂದು ಪಂಪ್ಕಿನ್ ಸೀಡ್ಸ್ ಅಂತ ಕರಿತೀವಿ, ಅಥವಾ ಕುಂಬಳಕಾಯಿಯ ಬೀಜಗಳು ಅಂತ ಕರಿತೀವಿ, ಅಥವಾ ಸೀಡ್ಸ್ ಅಂತ ಹೇಳ್ತೀವಿ. ಈ ಕುಂಬಳಕಾಯಿ ಸೀಡ್ಸ್ ಅನ್ನ ಪ್ರತಿದಿನ 3 ರಿಂದ 4 ಟೀ ಸ್ಪೂನ್ಸ್ ಅಷ್ಟು ನಾವು ಸೇವಿಸೋದ್ರಿಂದ ಬಾಡಿಗೆ ಬೇಕಾಗಿರುವಂತಹ ಒಳ್ಳೆ ಕೊಲೆಸ್ಟ್ರಾಲ್ ಅಂತ ಏನ್ ಹೇಳ್ತೀವಿ, ಅಥವಾ ಗುಡ್ ಫ್ಯಾಟ್ ಅಥವಾ ಹೆಲ್ತಿ ಫ್ಯಾಟ್ ಅಂತ ಏನ್ ಹೇಳ್ತೀವಿ, ಅದನ್ನ ಪ್ರೊವೈಡ್ ಮಾಡೋದ್ರ ಜೊತೆಗೆ ಮ್ಯಾಗ್ನೀಷಿಯಂ ಮತ್ತೆ ಜಿಂಕ್ ಅಂದ್ರೆ ಸತುವಿನ ಅಂಶವನ್ನ ಬಾಡಿಗೆ ಮತ್ತಷ್ಟು ಸೇರಿಸುತ್ತೆ. ಈ ಬೀನ್ಸ್ ಆಗಿರ್ಬೋದು, ಸೀಡ್ಸ್ ಆಗಿರ್ಬೋದು.
ಸೂರ್ಯಕಾಂತಿ ಬೀಜಗಳಾಗಿರ್ಬೋದು, ಅಗಸೆ ಬೀಜಗಳು ಅಂತ ಕರಿತೀವಿ, ಫ್ಲೆಕ್ಸ್ ಅಂತ ಕರಿತೀವಿ. ಸೊ ಈ ತರದ ಕೆಲವೊಂದು ಸೀಡ್ಸ್ ಅನ್ನ ನಾವು ಸೇವಿಸೋದ್ರಿಂದ ಬಾಡಿಗೆ ಬೇಕಾಗಿರುವಂತಹ ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ ಎಲ್ಲವನ್ನು ಕೂಡ ಈ ಒಂದು ಸೀಡ್ಸ್ ನಮ್ಮ ಬಾಡಿಗೆ ಕೊಡುತ್ತೆ ಅಂತ ಹೇಳ್ತಾ ಮುಂದೆ ನಾನು ಹೋಗ್ತಾ ಇದ್ದೀನಿ. ಮುಂದಿನ ಅಂಶ ಫೋಕಸ್ ಆನ್ ಹೋಲಿಸ್ಟಿಕ್ ವೆಲ್ನೆಸ್. What is this focus on holistic wellness? So first thing, stress and relax ಅನ್ನುವಂಥ ಒಂದು ಇಮೇಜ್ ನಾವು ನೋಡ್ತಾ ಇದ್ದೀವಿ. ವಾಟ್ ಇಸ್ ದಿಸ್ ಸ್ಟ್ರೆಸ್ ಆರ್ ರಿಲ್ಯಾಕ್ಸ್ ಅಂತ ಹೇಳೋದಾದ್ರೆ ಅವಾಯ್ಡ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಸೊ ಯಾಕೆ ಸ್ಟ್ರೆಸ್ ಅನ್ನ ನಾವು ಅವಾಯ್ಡ್ ಮಾಡಬೇಕು ಅಂತಂದ್ರೆ, ನಾವು ಬೇಡದೇ ಇರುವಂತಹ ವಿಷಯಗಳನ್ನ ತಲೆಗೆ ಹಾಕೊಂಡು ಬೇಡದೇ ಇರುವಂತಹ ಅನ್ವಾಂಟೆಡ್ ಥಿಂಗ್ಸ್ ಅಂತ ಹೇಳ್ತೀವಿ, ಅನ್ವಾಂಟೆಡ್ ಇನ್ಫಾರ್ಮೇಶನ್ಸ್ ಅಂತ ಹೇಳ್ತೀವಿ. ಯಾವಾಗ ನಮ್ಮಲ್ಲಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಬರ್ಡನ್ ಜಾಸ್ತಿ ಆಗುತ್ತೆ, ಡಿಸೀಸಸ್ ಉಲ್ಬಣ ಆಗತ್ತೆ ಅಥವಾ ಹೆಚ್ಚಾಗತ್ತೆ. ಸೊ ಆದಷ್ಟು ಸ್ಟ್ರೆಸ್ ಅನ್ನ ಅವಾಯ್ಡ್ ಮಾಡಿ ನಮ್ಮ ಮನಸ್ಥಿತಿಯನ್ನ, ನಮ್ಮ ದೇಹ ಸ್ಥಿತಿಯನ್ನ ಆದಷ್ಟು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ, ರಿಲ್ಯಾಕ್ಸ್ ಮಾಡಿ. ಸೊ ಆಟೋಮ್ಯಾಟಿಕ್ ಆಗಿ ಏನಾಗತ್ತೆ ಅಂದ್ರೆ ನಮ್ಮಲ್ಲಿರುವಂತಹ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ. ಸೊ ನೆಕ್ಸ್ಟ್ ಒನ್, ಡೂ ಪ್ರಾಣಾಯಾಮ ಅಂತ ಹೇಳಿದೀವಿ. ಮೆಡಿಟೇಷನ್, ಪ್ರಾಣಾಯಾಮ, ಯೋಗ, ಧ್ಯಾನ. ಪ್ರಾಣಾಯಾಮ ಮಾಡೋದ್ರಿಂದ ಬ್ರೀದಿಂಗ್ ಎಕ್ಸಸೈಸ್ ಆಗುತ್ತೆ, ಒಂದು ಬಾಡಿಯನ್ನ ಆದಷ್ಟು ಫ್ರೀ ಆಗಿ ಇಡುತ್ತೆ. ಇದು ಎಲ್ರಿಗೂ ತಿಳಿದಿರುವಂತಹ ವಿಷಯಗಳು, ಆದ್ರೂ ನಾವಿದನ್ನ ಪ್ರಾಕ್ಟೀಸ್ ಅಥವಾ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಂಡಿರಲ್ಲ. ಸೊ ಇದು ಅಳವಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಪ್ರಾಣಾಯಾಮ ಒಂದು ಉಸಿರಾಟದ ತೊಂದರೆಯನ್ನ ಬಿಡುಗಡೆ ಅಥವಾ ಕಡಿಮೆ ಮಾಡುತ್ತೆ. ಇನ್ನೊಂದು ಕರಳಿನಲ್ಲಿ ಅಥವಾ ಕರಳಿಗೆ ಸಂಬಂಧಪಟ್ಟಂತಹ ಯಾವುದೇ ತೊಂದರೆಗಳಿದ್ರು ಕೂಡ ಪ್ರಾಣಾಯಾಮ ಅದಕ್ಕೆ ಹೆಲ್ಪ್ ಮಾಡುತ್ತೆ, ಕಡಿಮೆ ಮಾಡುವಂತಹ ಒಂದು ಅಂಶಗಳನ್ನ ನಮ್ಮ ಬಾಡಿಯಲ್ಲಿ ಕ್ರಿಯೇಟ್ ಮಾಡುತ್ತೆ. ಮೇಂಟೈನ್ ಹೈಜೀನ್. ಇವತ್ತು ನಾವು ಎಲ್ರೂ ಎಲ್ಲಾ ರೀತಿಯಲ್ಲೂ ಪಾಲಿಸಬೇಕಾದಂತಹ ದೊಡ್ಡ ಅಂಶ ಅಂತ ಹೇಳ್ಬೋದು ಹೈಜೀನ್ ಫ್ಯಾಕ್ಟರ್. ಬಿಕಾಸ್ ನಾನು ಮೊದಲೇ ಹೇಳ್ದ ಹಾಗೆ ಕರೋನಾ ಬಗ್ಗೆ ಯಾವುದೇ ರೀತಿಯಾದಂತಹ ಆತಂಕ ಬೇಡ. ಯಾರು ಕೂಡ ಸಾಯೋದಿಲ್ಲ until unless we follow certain elements, right? ಸೊ ಹೆದರ್ಕೊಳ್ಳುವಂತಹ ಆತಂಕ ಏನೂ ಇಲ್ಲ. ಸೊ ಅದ್ರ ಬಗ್ಗೆ ಒಂದಷ್ಟು ಪ್ರಿಕಾಷನ್ಸ್ ನ ತಗೊಂಡು ಎಚ್ಚರಿಕೆಯಿಂದ ನಮ್ಮ ಜೀವನವನ್ನ ನಡೆಸ್ಕೊಂಡು ಹೋದ್ರೆ ನಮಗಿಂತ ಕರೋನಾ ವಾರಿಯರ್ಸ್ ಅಥವಾ ನಾವು ಕರೋನಾ ಜೊತೆಗೆ ಫೈಟ್ ಮಾಡೋದಕ್ಕೆ ನಮಗಿಂತ ಒಳ್ಳೆಯ ಬೆಸ್ಟ್ ಫ್ರೆಂಡ್ಸ್ ಯಾರು ಇಲ್ಲ, ರೈಟ್? ಸೊ ಹೈಜೀನ್ ಮೇಂಟೈನ್ ಮಾಡಬೇಕು ಅನ್ನೋದಾದ್ರೆ ಪ್ರತಿನಿತ್ಯ ನಾವು ಹೇಳ್ತೀವಿ ಸ್ಯಾನಿಟೈಸ್ ಮಾಡ್ಕೊಳ್ಳಿ ಬೇಡ ಅಂತಲ್ಲ, ಬಟ್ ಆದಷ್ಟು ಗಮನದಲ್ಲಿ ಇಟ್ಕೊಂಡು ಎಷ್ಟು ಯೂಸ್ ಮಾಡಬೇಕು ಅಷ್ಟನ್ನ ಮಾತ್ರ ಯೂಸ್ ಮಾಡಿ. ಯಾಕೆ ಅಂದ್ರೆ ತುಂಬಾ ಸ್ಯಾನಿಟೈಸರ್ಸ್ ನ ಯೂಸ್ ಮಾಡೋದ್ರಿಂದ ಸ್ಕಿನ್ ಅಲರ್ಜೀಸ್ ಮತ್ತೆ ಇಚಿಂಗ್ ಪ್ರಾಬ್ಲಮ್ಸ್, ಕೈಗಳು ಕೆರೆತ ಆಗುವಂಥದ್ದು, ಚರ್ಮ ಬರುವಂಥದ್ದು, ಗುಳ್ಳೆಗಳಾಗುವಂಥದ್ದು, ಅಲರ್ಜಿ ಆಗುವಂಥದ್ದು ಹೆಚ್ಚಾಗಿ ಕಂಡು ಬರ್ತದೆ. ಸೊ ಟು ಅವಾಯ್ಡ್ ದಟ್ ಆದಷ್ಟು ಸೋಪಿಂದ ಕೈ ತೊಳ್ಕೊಳ್ಳಿ. 2 ಅವರು 3 ಅವರು ಆ ಒಂದು ಗ್ಯಾಪ್ ಅಲ್ಲಿ ಕೈಯನ್ನ ವಾಶ್ ಮಾಡ್ಕೊಳ್ಳಿ. ಮಿನಿಮಮ್ ಒಂದು 20 ಸೆಕೆಂಡ್ಸ್ 30 ಸೆಕೆಂಡ್ಸ್ ಆದಷ್ಟು ಮಟ್ಟಿಗೆ ಕೈಗಳನ್ನ ವಾಶ್ ಮಾಡ್ಕೊಳ್ಳಿ. ಒಳ್ಳೆ ಟವಲ್ಸ್ ನ ಯೂಸ್ ಮಾಡಿ. ಸೊ ಎವ್ರಿ ಡೇ ಜಸ್ಟ್ ಕೀಪ್ ಯೋರ್ ಸೆಲ್ಫ್ ಕ್ಲೀನ್ ಅಂಡ್ ನೀಟ್. ಸೊ ಅದು ಒಂದು ಕೂಡ ಒಂದು ಒಳ್ಳೆ ಹ್ಯಾಬಿಟ್ ಅಥವಾ ಹವ್ಯಾಸ ಅಂತ ಹೇಳಬಹುದು. ನೆಕ್ಸ್ಟ್ ಹೇಳೋದಾದ್ರೆ ಟೇಕ್ ಪ್ರಾಪರ್ ರೆಸ್ಟ್. ನಮ್ಮಲ್ಲಿ ಇವತ್ತು ಬಹಳಷ್ಟು ಜನ ಒಂದು ರೊಟೀನ್ ಲೈಫ್ ಅಂತ ಏನ್ ಹೇಳ್ತೀವಿ, ಆಟೋಮ್ಯಾಟೆಡ್ ಲೈಫ್ ಆಗೋಗಿದೆ. ಎಲ್ರೂ ಬೆಳಗ್ಗೆ ಎದ್ದೇಳ್ತೀವಿ, ಜಿಮ್ ಮಾಡ್ತೀವಿ, ಯೋಗ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಅದ್ರ ಜೊತೆಗೆ ಕೆಲಸಗಳನ್ನ ಮಾಡ್ತೀವಿ. ರೊಟೀನ್ ಲೈಫ್ ಅನ್ನ ಒಂಥರ ಮೆಕ್ಯಾನಿಸಮ್ ಮಾಡ್ಕೊಂಡ್ಬಿಟ್ಟಿದೀವಿ. ಸೊ ಇಲ್ಲಿ ಹೋಗು, ಅಲ್ಲಿ ಹೋಗು, ಇಲ್ಲಿ ಬಾ, ಅಲ್ದು ಮಾಡು, ಇದು ಮಾಡು. ಎಷ್ಟು ತೊಂದರೆಗಳು ನಮ್ಮಲ್ಲಿ ಉಲ್ಬಣ ಆಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಆದ್ರೆ ನಮ್ಮ ಬಾಡಿಗೆ ರೆಸ್ಟ್ ಬೇಕು ಅನ್ನೋದನ್ನ ನಾವು ಮರ್ತೋಗ್ತೀವಿ. ರಾತ್ರಿ ಮಲಗಬೇಕಾದ್ರೂ ಕೂಡ ಟಿವಿ ನೋಡು, ಲ್ಯಾಪ್ಟಾಪ್ ಯೂಸ್ ಮಾಡು, ಮೊಬೈಲ್ ಯೂಸ್ ಮಾಡು, 10:30 ಆಯ್ತು, 11 ಗಂಟೆ ಆಯ್ತು, 12 ಗಂಟೆ ಆಯ್ತು. ಕಣ್ಣು, ಮನಸ್ಸು, ದೇಹ, ತಲೆ, ಮೆದುಳು ಎಲ್ಲದಕ್ಕೂ ಒಂದಷ್ಟು ರೆಸ್ಟ್ ಬೇಕಾಗಿರುತ್ತೆ. ನಾವು ಯಾವಾಗ ಸಫಿಶಿಯಂಟ್ ಆಗಿ ಬೇಕಾದಷ್ಟು ಪ್ರಮಾಣದಲ್ಲಿ ಬಾಡಿಗೆ ರೆಸ್ಟ್ ಅನ್ನ ಕೊಡ್ತೀವಿ, ಅದು ನಮ್ಮನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳುತ್ತೆ, ರೈಟ್? ಸೊ ಗ್ರಾಟಿಟ್ಯೂಡ್ ಅಂಡ್ ಲವ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಆಸ್ಪೆಕ್ಟ್. ಪ್ರತಿಯೊಂದು ವಿಷಯಕ್ಕೂ ನಾವು ಕಂಪ್ಲೇಂಟ್ ಮಾಡ್ತಾ ಬರ್ತೀವಿ. ಪ್ರತಿಯೊಂದು ವಿಷಯವನ್ನು ನಾವು ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಹೇಳ್ತೀವಿ. ಇವತ್ತು ಎಷ್ಟು ಜನ ನಮಗೋಸ್ಕರ ಹೋರಾಡ್ತಿದ್ದಾರೆ ಟು ಅವಾಯ್ಡ್ ಸಚ್ ಸರ್ಕಮ್ಸ್ಟಾನ್ಸಸ್ ಲೈಕ್ ಕರೋನಾ ವಾರಿಯರ್ಸ್ ಅಂತಿದ್ದೀವಿ, ಡಾಕ್ಟರ್ಸ್ ಅಂತಿದ್ದೀವಿ, ಬೇಕಾದಷ್ಟು ವಾಲಂಟಿಯರ್ಸ್ ನಮಗೋಸ್ಕರ ಕೆಲಸ ಮಾಡ್ತಿದ್ದಾರೆ. ಲವ್ ದೆಮ್,
ಹ್ಯಾವ್ ಅ ಗ್ರಾಟಿಟ್ಯೂಡ್ ಟುವರ್ಡ್ಸ್ ದೆಮ್. ಇರುವಂಥದ್ರಲ್ಲಿ ಖುಷಿ ಪಡೋಣ, ಆದಷ್ಟು ಒಳ್ಳೆ ರೀತಿಯಲ್ಲಿ ಇರೋಣ. ಸೆಲ್ಫ್ ಲವ್ ಇಸ್ ವೆರಿ ಮಚ್ ರಿಕ್ವೈರ್ಡ್, and love yourself and respect everyone, right? We'll move on to the next one, that is right eating pattern. ಸರಿಯಾದ ರೀತಿಯಲ್ಲಿ ಆಹಾರದ ಕ್ರಮಗಳನ್ನು ನಾವು ಯಾವ ರೀತಿ ಪಾಲಿಸಬೇಕು ಅನ್ನೋದಾದರೆ, ಕುಕ್ಡ್ ಫುಡ್ ಅಂತ ಮೆನ್ಷನ್ ಮಾಡಿದ್ದೀನಿ. ದಿನಕ್ಕೆ ಎರಡೇ ಸಲ ಊಟ ಮಾಡಿ, ದಟ್ ಮೀನ್ಸ್ ಲಂಚ್ ಅಂಡ್ ಡಿನ್ನರ್, ಮಧ್ಯಾಹ್ನದ ಊಟ, ರಾತ್ರಿಯ ಊಟ ಅಂತ ಕರಿತೀವಿ. ಆದಷ್ಟು ಬಿಸಿ ಬಿಸಿಯಾಗಿ ಕುಕ್ ಮಾಡಿರುವಂತಹ ಫುಡ್ ಅಥವಾ ಅಡುಗೆ ಮಾಡಿರುವಂತಹ ಆಹಾರವನ್ನ ಸೇವಿಸಿ. ಆದಷ್ಟು ಹೆಚ್ಚಾಗಿ ತರಕಾರಿ, ಹಣ್ಣುಗಳನ್ನ ದಿನನಿತ್ಯದ ಊಟದ ಪದ್ಧತಿಯಲ್ಲಿ ಸೇರಿಸ್ಕೊಂಡ್ರೆ ಉತ್ತಮ ಅಂತ ಹೇಳ್ತೀನಿ. ಎರಡನೇದು ಕುಕುಂಬರ್ ಅಂಡ್ ಕ್ಯಾರೆಟ್. ಎಲ್ರಿಗೂ ತಿಳಿದಿರುವಂತಹ ಹಾಗೆ ಕ್ಯಾರೆಟ್ ಮತ್ತೆ ಸೌತೆಕಾಯಿ ಬಾಡಿಯಲ್ಲಿ ಇಮ್ಯುನಿಟಿ ಸಿಸ್ಟಮ್ನ ಜಾಸ್ತಿ ಮಾಡೋದ್ರ ಜೊತೆಗೆ ಒಂದು ಲೆವೆಲ್ ಆಫ್ ಎನರ್ಜಿಯನ್ನ ಕ್ರಿಯೇಟ್ ಮಾಡುತ್ತೆ. ಊಟಕ್ಕೆ ಮುಂಚೆ ಒಂದಷ್ಟು ಸೌತೆಕಾಯಿ ಮತ್ತು ಕ್ಯಾರೆಟ್ ಪೀಸಸ್ನ ನಿಮ್ಮ ಡೈಲಿ ರೊಟೀನಲ್ಲಿ ಆಡ್ ಮಾಡ್ಕೊಳ್ಳೋದ್ರಿಂದ ನಾವು ಇದನ್ನ ಕಡಿಮೆ ಮಾಡೋದಕ್ಕೆ, ಬೇಡದೇ ಇರುವಂತಹ ಅಂಶಗಳನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ವಾಟರ್, ಸೊ ನೀರು ದಿನಕ್ಕೆ ನಾವು ಮಿನಿಮಮ್ 2 ಲೀಟರ್ ಅಷ್ಟು ಕುಡಿಬೇಕು ಅಂತ ಹೇಳ್ತೀವಿ. 2 ರಿಂದ 3 ಲೀಟರ್ ಅಷ್ಟು ನೀರು ಕುಡಿದ್ರು ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ಆದಷ್ಟು ತಣ್ಣಗಿರುವಂತಹ ನೀರು ಅಥವಾ ನಾರ್ಮಲ್ ವಾಟರ್ ಅನ್ನ ಕುಡಿಯೋದನ್ನ ಅವಾಯ್ಡ್ ಮಾಡಿ, ಬಿಸಿ ಮಾಡಿರುವಂತಹ ನೀರನ್ನ ಕುಡೀರಿ ಹೆಚ್ಚಾಗಿ. ಬರೀ ನೀರನ್ನ ಸೇವಿಸೋದಲ್ಲದೆ ಆದಷ್ಟು ಬೇರೆ ಬೇರೆ ಫ್ಲೂಯಿಡ್ಗಳನ್ನ, ಈಗ ಒಂದಷ್ಟು ಜ್ಯೂಸು ಅಥವಾ ಒಂದಷ್ಟು ಕಷಾಯಗಳನ್ನ, ನೀರು, ಈ ತರದ ಅಂಶಗಳು, ನೀರಿನ ಅಂಶಗಳು ಹೆಚ್ಚಿರುವಂತಹ ಆಹಾರವನ್ನು ಕೂಡ ಸೇವಿಸೋದ್ರಿಂದ ಒಂದಷ್ಟು ಬಾಡಿಗೆ ಹೆಲ್ಪ್ ಆಗುತ್ತೆ. ಎಂಟಿ ಸ್ಟಮಕ್ ಫ್ರೂಟ್ಸ್ ಅಂತ ಇದೆ. ಯೂಶಲಿ ನಮ್ಮಲ್ಲಿರುವಂತಹ ಬ್ಯಾಡ್ ಅಸಂಪ್ಷನ್ ಏನು ಅಂದ್ರೆ, ಊಟ ಆದ್ಮೇಲೆ ಹಣ್ಣು ತಿನ್ಬೇಕು. ಇಲ್ಲ, ಊಟಕ್ಕೆ ಮುಂಚೆ ಯಾವಾಗ ನಮ್ಮ ಹೊಟ್ಟೆ ಖಾಲಿ ಇರುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಹಣ್ಣುಗಳನ್ನ ಹೆಚ್ಚಾಗಿ ಸೇವಿಸಬೇಕು. ಈ ಹಣ್ಣುಗಳನ್ನ ಸೇವಿಸುವ ಉದ್ದೇಶ ಏನು ಅಂತಂದ್ರೆ, ಆಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಏನಾದ್ರೂ ಆಗಿದ್ರೆ ಇದು ಹಣ್ಣುಗಳ ಸೇವನೆಯಿಂದ ಬಾಡಿಯಲ್ಲಿರುವಂತಹ ಗ್ಯಾಸ್ಟ್ರಿಕ್ ಅಂತ ಏನ್ ಹೇಳ್ತೀವಿ ಅದು ಬಾಡಿಯಿಂದ ಹೊರಗಡೆ ಹೋಗ್ಲಿಕ್ಕೆ ಸಹಾಯ ಆಗತ್ತೆ. ನೋ ಅನ್ಹೆಲ್ದಿ ಫುಡ್ ಅಂತ ಹೇಳ್ತಿದ್ದೀವಿ. ಅನ್ಹೆಲ್ದಿ ಫುಡ್ ನಾಟ್ ಓನ್ಲಿ ಜಂಕ್ ಫುಡ್ಸ್ ಲೈಕ್ ಪಿಜ್ಜಾ, ಬರ್ಗರ್ ಅಥವಾ ಕೇಕ್ಸ್ ಆ ತರದ್ದು ಅಲ್ಲದೆ ಮೈದಾ ಯೂಸ್ ಮಾಡಿರ್ತೀವಿ ಅಥವಾ ಬೇಡದೇ ಇರುವಂತಹ ಒಂದಷ್ಟು ಜೀರ್ಣಕ್ಕೆ ಸಹಾಯ ಮಾಡದೇ ಇರುವಂತಹ ವಿಷಯಗಳು ನಮ್ಮ ಆಹಾರ ಪದ್ಧತಿಯಲ್ಲಿ ಅಳವಡಿಸ್ಕೊಂಡಿರ್ತೀವಿ. ಅದನ್ನ ಆದಷ್ಟು ಕಡಿಮೆ ಮಾಡಿ ಹೆಲ್ದಿ ಆಗಿರುವಂತಹ ಊಟದ ಕ್ರಮಗಳನ್ನ ಅಥವಾ ಆಹಾರದ ಕ್ರಮಗಳನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಮತ್ತಷ್ಟು ಹೆಲ್ಪ್ ಆಗತ್ತೆ ಅಂತ ಹೇಳ್ತಾ ಇದ್ದೇನೆ. ಸೊ ವಾಟ್ ಟು ಅವಾಯ್ಡ್, ಇವತ್ತಿನ ದಿನದಲ್ಲಿ ಏನನ್ನ ನಾವು ಅನುಸರಿಸಬೇಕು, ಏನನ್ನ ಅನುಸರಿಸಬಾರದು ಅನ್ನೋದಕ್ಕೆ ಬೇಕಾದಷ್ಟು ಕ್ರಮಗಳು, ಬೇಕಾದಷ್ಟು ರೀತಿಯ ಅಂಶಗಳನ್ನ ಪ್ರತಿನಿತ್ಯ ಟಿವಿ ಚಾನೆಲ್ಗಳಲ್ಲಿ, ಮೊಬೈಲ್ ವಾಟ್ಸಪ್ ಮೆಸೇಜ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಬೇಕಾದಷ್ಟು ಬರ್ತಾ ಇದೆ. ಆದ್ರೂ ಕೆಲವಷ್ಟು ಜನರು ಅದನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ. ಇಗ್ನೋರ್ ಮಾಡಬೇಡಿ, ದಯವಿಟ್ಟು ಆದಷ್ಟು ಅವಾಯ್ಡ್ ಮಾಡಿ ಇಂತಹ ಸರ್ಕಮ್ಸ್ಟಾನ್ಸಸ್ಗಳನ್ನ ಅಂತ ಹೇಳ್ತಾ ನಿಮ್ಮ ಮುಂದೆ ಒಂದಷ್ಟು ಅಂಶಗಳನ್ನ ತಗೊಂಡಿದ್ದೀನಿ. ಅವಾಯ್ಡ್ ಹ್ಯಾಂಡ್ ಶೇಕ್. ಸೊ ಹ್ಯಾಂಡ್ ಶೇಕ್ ನಮ್ಮ ಕಲ್ಚರ್ ನಲ್ಲಿ ಇಲ್ವೇ ಇರಲಿಲ್ಲ, ಬಟ್ ನಾವು ವೆಸ್ಟರ್ನೈಸ್ ಆಗೋದಕ್ಕೋಸ್ಕರ ಅಥವಾ ಕಾರ್ಪೊರೇಟ್ ಕಲ್ಚರ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಈ ಒಂದು ಹ್ಯಾಂಡ್ ಶೇಕ್ ಅನ್ನ ಯೂಸ್ ಮಾಡ್ತಿದ್ವಿ. ಸೊ ಆದಷ್ಟು ನಮಸ್ಕಾರ ಅಥವಾ ನಮಸ್ತೆ ಅನ್ನುವಂಥದ್ದನ್ನ 2 ಕೈ ಸೇರಿಸಿ ಬೇರೆಯವರಿಗೆ ವಂದಿಸೋದ್ರಿಂದ ಇಟ್ ಇಸ್ ಸೈಂಟಿಫಿಕಲಿ ಪ್ರೂವನ್ ದಟ್ ನಾವು ಯಾವಾಗ 2 ಕೈಗಳನ್ನ ಜೋಡಿಸ್ತೀವಿ ನಮ್ಮಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗತ್ತೆ ಅಂತ. 2 ಕೈಗಳು ಸೇರಿದಾಗ ನಮ್ಮಲ್ಲಿರುವಂತಹ ಅಂಶಗಳು ಉತ್ಪತ್ತಿಯಾಗಿ ಬ್ಲಡ್ ಸರ್ಕ್ಯುಲೇಟ್ಸ್ ನ ಜಾಸ್ತಿ ಮಾಡುತ್ತೆ ಅಂತ ಹೇಳುತ್ತೆ. ಸೊ ಟ್ರೈ ಟು ಅವಾಯ್ಡ್ ಹ್ಯಾಂಡ್ ಶೇಕ್ಸ್. ಸ್ಟೇ ಅಟ್ ಹೋಮ್ ಅಂತ ಒಂದು ಇಮೇಜ್ ಹೇಳ್ತಿದೆ. ಅವಾಯ್ಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂಡ್ ಅನ್ನೆಸೆಸರಿ ಟ್ರಾವೆಲ್. ಸೊ ಆದಷ್ಟು ಮೊದಲು ಹೇಳ್ತಿದ್ವಿ ಸ್ಟಾಪ್ ಯೂಸಿಂಗ್ ಯುವರ್ ಪರ್ಸನಲ್ ವೆಹಿಕಲ್ ಅಂಡ್ ಸ್ಟಾರ್ಟ್ ಯೂಸಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನೋ ಒಂದು ಸ್ಲೋಗನ್ ನಾವು ಯೂಸ್ ಮಾಡ್ತಿದ್ವಿ ಮೊದಲು, ಬಿಫೋರ್ ಕರೋನಾ. ಬಟ್ ಆಫ್ಟರ್ ಕರೋನಾ ಈಗ ಏನಾಗಿದೆ ಅಂದ್ರೆ ಆದಷ್ಟು ನಿಮ್ಮ ವೆಹಿಕಲ್ಗಳನ್ನ ಯೂಸ್ ಮಾಡಿ. ಅದು ನೆಸೆಸಿಟಿ ಇದ್ರೆ ಮಾತ್ರ, ಸುಮ್ಮನೆ ಹೋಗುವಂತ ನೆಸೆಸಿಟಿ ಇಲ್ಲ.
ಸೊ ತರಕಾರಿ ತರಬೇಕಾ, ಆದಷ್ಟು 3 ದಿನ 4 ದಿನಕ್ಕೆ ಆಗುವಂತಹ ತರಕಾರಿಯನ್ನ ಒಂದೇ ಸಲ ಹೋಗಿ ತಗೊಂಬನ್ನಿ, ಅದನ್ನ ಪ್ರಿಸರ್ವ್ ಮಾಡಿಟ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಅದನ್ನ ಎತ್ತಿಡಿ ಅಥವಾ ಪ್ರೊಕ್ಯೂರ್ ಮಾಡಿಟ್ಕೊಳ್ಳಿ. ದಿನಾ ಹೋಗುವಂಥದ್ದು ಅನೆಸೆಸರಿ ವಾಕಿಂಗ್ಸ್ ಆಗಿರ್ಬೋದು, ಅನೆಸೆಸರಿ ಟೈಮ್ ಸ್ಪೆಂಡಿಂಗ್ಸ್ ಆಗಿರ್ಬೋದು, ಇದನ್ನ ಮಾಡಬೇಡಿ. ಸೊ ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಸ್ ನ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಸೋಷಿಯಲ್ ಡಿಸ್ಟೆನ್ಸಿಂಗ್. ಇವತ್ತು ತುಂಬಾ ಜನ ತುಂಬಾ ರೀತಿಯಲ್ಲಿ ಹೇಳ್ತಿರುವಂತದ್ದು ಸ್ಟೇ ಸೇಫ್, ಸ್ಟೇ ಹೋಮ್, ಸ್ಟೇ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಹೇಳ್ತೀವಿ. ಆದಷ್ಟು ಒಂದು ಕನಿಷ್ಠ ಅಥವಾ ಮಿನಿಮಮ್ ಅಂತರವನ್ನ ಕಾಪಾಡ್ಕೊಳ್ಳಿ ಒಬ್ಬರಿಂದ ಒಬ್ಬರಿಗೆ. ಸೊ ಇದು ವೈರಸ್ ಅನ್ನ ಸ್ಪ್ರೆಡ್ ಮಾಡುವಂತಹ ರೀತಿಯನ್ನ ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು. ಅವಾಯ್ಡ್ ಕ್ರೌಡೆಡ್ ಪ್ಲೇಸ್ ಅಂಡ್ ಕ್ವಾರಂಟೈನ್ ಯೋರ್ ಸೆಲ್ಫ್ ಅಂತ ಇದೆ. ಸೊ ಇದು ನಾವು ಎಲ್ಲಾ ಟಿವಿ ಚಾನೆಲ್ಗಳಲ್ಲೂ ನೋಡ್ತಾ ಇದೀವಿ. ಶ್ರಾವಣ ಮಾಸ ಶುರುವಾಗಿದೆ, ಕ್ರೌಡೆಡ್ ಏರಿಯಾಗಳಾಗಿದೆ, ಪರ್ಚೇಸಿಂಗ್ಸ್ ಜಾಸ್ತಿ ಆಗಿದೆ, ಇನ್ನೇನು ಫೆಸ್ಟಿವಲ್ಸ್ ಬರ್ತಾ ಇದೆ. ಪ್ಲೀಸ್ ಟ್ರೈ ಟು ಅವಾಯ್ಡ್. ಈ ವರ್ಷ ಹಬ್ಬ ಮಾಡಿಲ್ಲ ಅಂದ್ರೆ ದೇವ್ರು ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ, ರೈಟ್? ಸೊ ನೀವೆಷ್ಟು ಖುಷಿಯಾಗಿರ್ತೀರೋ ಅಷ್ಟೇ ದೇವ್ರು ಖುಷಿಯಾಗಿರ್ತಾನೆ ಅಂತ ಹೇಳ್ತಾ, ಸೊ ಕ್ರೌಡೆಡ್ ಪ್ಲೇಸಸ್ ನ ಆದಷ್ಟು ಕಡಿಮೆ ಮಾಡಿ, ಆದಷ್ಟು ಒಬ್ಬರೇ ಇರ್ಲಿಕ್ಕೆ ಪ್ರಯತ್ನ ಮಾಡಿ. ಸ್ವಲ್ಪ ದಿನದ ಮಟ್ಟಿಗೆ ನಮ್ಮನ್ನ ನಾವು ಸೇಫ್ ಮಾಡ್ಕೊಂಡ್ರೆ ಬೇರೆಯವರು ಕೂಡ ಸೇಫ್ ಆಗಿರ್ತಾರೆ ಅಂತ ಹೇಳ್ತಾ, ಅವಾಯ್ಡ್ ಗೋಯಿಂಗ್ ಔಟ್, ಅದು ಆಗ್ಲೇ ಹೇಳ್ದ ಹಾಗೆ. ಸೊ ಅನ್ನೆಸೆಸರಿ ಆಗಿ ಹೊರಗಡೆ ಹೋಗೋದನ್ನ ಕಡಿಮೆ ಮಾಡಿ. ಡೋಂಟ್ ಪ್ಯಾನಿಕ್. ಬೇಡದೇ ಇರುವಂತಹ ವಿಷಯಗಳನ್ನ ಸ್ಪ್ರೆಡ್ ಮಾಡಬೇಡಿ. ನಿಮ್ಮ ಒಂದು ನಾಲೆಡ್ಜ್ ನಿಮಗೆ ಇರಲಿ. ಬೇರೆಯವರು ಏನೇ ಹೇಳಿದ್ರು ಏನೇ ಹೇಳಿಲ್ಲ ಅಂದ್ರೂ ಕೂಡ ನಿಮ್ಮ ಒಂದು ಪ್ರಿಕಾಷನರಿ ಸೆಟ್ಟಿಂಗ್ಸ್ ಅನ್ನ, ಮೈಂಡ್ ಸೆಟ್ ಅನ್ನ ಇಟ್ಕೊಳ್ಳಿ. ಆದಷ್ಟು ಒಳ್ಳೆ ರೀತಿಯಾದಂತಹ ಒಂದು ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡೋಣ. ನಮ್ಮ ಚೈನ್ ಲಿಂಕ್ ಅಥವಾ ಕಮ್ಯುನಿಟಿ ಸ್ಪ್ರೆಡ್ ಅಂತ ಏನ್ ಹೇಳ್ತಾ ಇದೀವಿ ಅದನ್ನ ಆದಷ್ಟು ಸ್ಟಾಪ್ ಮಾಡೋಣ ಅಂತ ಹೇಳ್ತಾ, ಮುಂದಿನ ಅಂದ್ರೆ ಕೊನೆಯ ಅಂಶಗಳನ್ನ ನಾನು ಇಲ್ಲಿ ತಗೊಂಡ್ಬರ್ತಾ ಇದ್ದೀನಿ. 10 things ಫಾರ್ ಹ್ಯಾಪಿ ಅಂಡ್ ಹೆಲ್ದಿ ಲೈಫ್ ಅಂತ ಹೇಳ್ತಾ ಇದ್ದೀನಿ. ಬಹುಶಃ ನಿಮಗೆ ಈ ಒಂದು ಇಮೇಜ್ ನೋಡಿದ್ರೆ ಅನಿಸುತ್ತೆ, ಆ ಒಂದು ಇಮೇಜ್ ನೋಡಿದ ತಕ್ಷಣನೇ ಮುಖದಲ್ಲಿ ಇನ್ನೂ ಒಂಥರ ಮಂದಹಾಸ ಮೂಡುತ್ತೆ. ಸೊ ಈ ರೀತಿಯಾದಂತಹ ಮಂದಹಾಸ ನಮ್ಮ ಮುಖದಲ್ಲಿ ಮೂಡಬೇಕು ಅಂತಂದ್ರೆ 10 ವಿಷಯಗಳನ್ನ ನಾವಿಲ್ಲಿ ಗಮನದಲ್ಲಿ ಇಟ್ಕೊಂಡು 10 ಕ್ರಮಗಳನ್ನ ನಾವು ಪಾಲಿಸೋದ್ರಿಂದ, ಬಹಳಷ್ಟು ಸರಳವಾದಂತಹ ಕ್ರಮಗಳು, ನಮ್ಮ ದಿನನಿತ್ಯದ ಜೀವನದಲ್ಲಿ ಎಲ್ರಿಗೂ ತಿಳಿದಿರುವಂತಹ ಅಂಶಗಳನ್ನ ನಾವಿಲ್ಲಿ ತಗೊಂಡಿದೀವಿ ಅಂತ ಹೇಳಬಹುದು. ಮೊದಲನೇದಾಗಿ ಪಂಟಾಬಾತ್ ಅಥವಾ ಪಂಥಾಬಾತ್ ಅಂತ ಕರಿತೀವಿ. ಕನ್ನಡದಲ್ಲಿ ಇದನ್ನ ಗಂಜಿ ಅಥವಾ ಅಂಬ್ಲಿ ಅಂತ ಕರಿತೀವಿ ಕನ್ನಡದಲ್ಲಿ. ಬಹಳಷ್ಟು ಮಂದಿ ಇದಕ್ಕೆ ಒಗ್ಗಿರ್ತಾರೆ ಅಥವಾ ಕೆಲವರು ಪ್ರಾಕ್ಟೀಸ್ ಮಾಡ್ತಾನೂ ಇರ್ಬೋದು. ತುಂಬಾ ಸಿಂಪಲ್ ಆಗಿರುವಂತಹ ವಿಷಯ ಇದು, ಏನೂ ಇಲ್ಲ. ತುಂಬಾ ಹಿಂದಿನ ದಿನಗಳಲ್ಲಿ ರಾತ್ರಿ ಮಿಕ್ಕಿರುವಂತಹ ಅನ್ನಕ್ಕೆ 1-2 ಲೋಟ 3 ಲೋಟ ನೀರು ಹಾಕಿ ನೆನೆಸಿ, ಅದನ್ನ ಬೆಳಗ್ಗೆ ಎದ್ದ ತಕ್ಷಣ ಎಂಟಿ ಸ್ಟಮಕ್ ಅಥವಾ ಏನು ಸೇವಿಸದೇ ಇರುವಂತಹ ಹೊಟ್ಟೆಗೆ ನಾವು ಅದನ್ನ ತಗೊಳ್ತಾ ಇದ್ವಿ, ರೈಟ್? ಸೊ ಅದು ಏನ್ ಮಾಡುತ್ತೆ ಅಂದ್ರೆ ಖಾಲಿ ಇರುವಂತಹ ಜಾಗವನ್ನ ತುಂಬುತ್ತೆ. ಒಂದು ಕಾನ್ಸ್ಟಿಪೇಷನ್ಸ್ ಅಥವಾ ಮಲಬದ್ಧತೆ ಅಂತ ಕರಿತೀವಿ, ಅದಕ್ಕೆ ಸಹಾಯ ಮಾಡುತ್ತೆ ಆದಷ್ಟು ಓವರ್ಕಮ್ ಬರೋದಕ್ಕೆ. ಅಂಡ್ ಇದು ಮಾಡುವಂತಹ ವಿಧಾನ ಏನು ತುಂಬಾ ಕಷ್ಟ ಅಲ್ಲ. ಎಲ್ರ ಮನೇಲೂ ರೈಸ್ ಇರುತ್ತೆ, ಅನ್ನ ರಾತ್ರಿ ಉಳಿಯುತ್ತೆ. 2 ಸ್ಪೂನ್ ಅಷ್ಟು ಅನ್ನವನ್ನ 2 ಅಥವಾ 3 ಲೋಟ ನೀರಿಗೆ ಹಾಕಿ ನೆನೆಸಿ, ಅನ್ನದ ಜೊತೆಗೆ ನೀರನ್ನು ಕೂಡ ಸೇವಿಸೋದ್ರಿಂದ ಬಾಡಿ ತುಂಬಾ ಹೆಲ್ದಿ ಆಗಿರತ್ತೆ. ಬೇಡದೇ ಇರುವಂತಹ ಕೊಲೆಸ್ಟ್ರಾಲ್ ಕಡಿಮೆ ಆಗತ್ತೆ, ಇಮ್ಯುನಿಟಿ ಸಿಸ್ಟಮ್ ಬೂಸ್ಟ್ ಮಾಡತ್ತೆ, ರೈಟ್? ಸೊ ನೆಕ್ಸ್ಟ್ ಆಗ್ಲೇ ಹೇಳ್ದ ಹಾಗೆ ಡ್ರಮ್ ಸ್ಟಿಕ್ಸ್ ಮತ್ತೆ ಬಂದಿದೆ. ಡ್ರಮ್ ಸ್ಟಿಕ್ ಇಲ್ಲಿ ಬೇಕಾದಷ್ಟು ರೀತಿಯಾದಂತಹ ಅಂಶಗಳಿದೆ. ಸೊ ಏನು ಅಂತ ನೋಡೋದಾದ್ರೆ, ಡ್ರಮ್ ಸ್ಟಿಕ್ ಅಲ್ಲಿ ನಾನು ಆಗ್ಲೇ ಹೇಳ್ದ ಹಾಗೆ ಹಲವಾರು ರೀತಿಯಾದಂತಹ ನ್ಯೂಟ್ರಿಷಿಯಸ್ ವ್ಯಾಲ್ಯೂಸ್ ಇದೆ, ಪೌಷ್ಟಿಕಾಂಶಗಳಿದೆ. ಇದನ್ನ ಒಂದು ನುಗ್ಗೆಕಾಯಿ ತಗೊಳ್ಳಿ, 2-3 ಸ್ಲೈಸಸ್ ಮಾಡಿ ಅದನ್ನ ಚೆನ್ನಾಗಿ ಒಂದು 10-15 ನಿಮಿಷ ಬೇಯಿಸಿ, ಅದರಲ್ಲಿರುವಂತಹ ಪೀಲ್ಸ್ ಅಥವಾ ಎಸೆನ್ಸ್ ಅಂತ ಏನ್ ಕರಿತೀವಿ ಅದನ್ನ ತಿನ್ನಿ. ಅದರಲ್ಲಿ ನಾರಿನಾಂಶ ಜಾಸ್ತಿ ಇರುತ್ತೆ, ಅದು ಬೇಕಾಗಿರುವಷ್ಟು ರಿಚ್ ಪ್ರೋಟೀನ್ಸ್ ಅನ್ನ ಬಾಡಿಗೆ ಕೊಡುತ್ತೆ. ಸೊ ಡ್ರಮ್ ಸ್ಟಿಕ್ ವೈರಸ್ ನ ಅವಾಯ್ಡ್ ಮಾಡೋದು ಅಲ್ಲದೇನೆ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಇಮ್ಯುನಿಟಿ ಸಿಸ್ಟಮ್ ನ ಹೆಚ್ಚು ಮಾಡುತ್ತೆ. ಇಲ್ಲಿ ಫ್ರೂಟ್ಸ್ ಅಂತ ಹಾಕಿದೀನಿ, ಹಲವಾರು ರೀತಿಯಾದಂತಹ ಹಣ್ಣುಗಳು ನಮಗೆ ದಿನ ಸಿಗತ್ತೆ. ಆಗ್ಲೇ ಹೇಳ್ದ ಹಾಗೆ ಊಟಕ್ಕೆ ಮುಂಚೆ ಹಣ್ಣುಗಳನ್ನ ತಿನ್ನಿ, ಊಟ ಆದ್ಮೇಲೆ ಹಣ್ಣುಗಳನ್ನ ತಿನ್ಬೇಡಿ. ಸೊ ಆದಷ್ಟು ಸೀಸನಲ್ ಫುಡ್ಸ್ ಅಂತ ಹೇಳ್ತೀವಿ, ಆ ಒಂದು ಸೀಸನ್ಸ್ಗೆ ತಕ್ಕಂತೆ ಫುಡ್ ಬರ್ತಾ ಇರುತ್ತೆ, ಹಣ್ಣುಗಳು ಕೂಡ ಬರ್ತಾ ಇರುತ್ತೆ. ಆದಷ್ಟು ವಿಟಮಿನ್ ಸಿ ಇರುವಂತಹ ಹಣ್ಣುಗಳನ್ನ ಸೇವಿಸಿ. ಯಾಕೆ ವಿಟಮಿನ್ ಸಿ ನ ತುಂಬಾ
ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ವಿಟಮಿನ್ ಸಿ ಅಲ್ಲಿ ಬಹಳಷ್ಟು ಬೇಕಾಗಿರುವಂತಹ ಅಂಶ ನಮ್ಮ ದೇಹಕ್ಕೆ. ಸೊ ಈ ಅಂಶವು ಎಷ್ಟು ಯಥೇಚ್ಛವಾಗಿ ನಮ್ಮ ಬಾಡಿಗೆ ಸೇರುತ್ತೆ, ಅಷ್ಟು ಯಥೇಚ್ಛವಾಗಿ ನಮ್ಮ ಇಮ್ಯುನಿಟಿ ಸಿಸ್ಟಮ್ ನ ಬೂಸ್ಟ್ ಮಾಡ್ಕೋಬಹುದು, ಇಂಪ್ರೂವ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೇನೆ. ಸೊ ಆದಷ್ಟು ಒಳ್ಳೆ ರೀತಿಯಲ್ಲಿರುವಂತಹ ಹಣ್ಣುಗಳನ್ನ ಸೇವಿಸಿ. ಮತ್ತೊಂದು ಜೀರಾಪಾನಿ ಅಂತ ಹೇಳ್ತೀವಿ. ಜೀರಾಪಾನಿ ಎಲ್ರಿಗೂ ತಿಳಿದಿರೋ ಹಾಗೆ ದೇಹದಲ್ಲಿರುವಂತಹ ಕೆಲವು ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ಹೊರಗಡೆ ಹಾಕುತ್ತೆ, ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡುತ್ತೆ, ಬೆಲಿ ಫ್ಯಾಟ್ ಅಂತ ಏನ್ ಕರಿತೀವಿ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಇದು ಕೂಡ ಮಾಡುವಂತಹ ವಿಧಾನ ತುಂಬಾ ಕಡಿಮೆ. ಆದಷ್ಟು ಇದನ್ನ ಯೂಸ್ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀನಿ. 1 ಅಥವಾ 2 ಟೀ ಸ್ಪೂನ್ಸ್ ಅಷ್ಟು ಜೀರಿಗೆಯನ್ನ 2 ಲೋಟ ಅಥವಾ 3 ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಒಂದು 10 ರಿಂದ 15 ನಿಮಿಷ ಬಾಯ್ಲ್ ಮಾಡಿ ಆ ನೀರನ್ನ ಟೀ ತರ ಯೂಸ್ ಮಾಡ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಮಾಡ್ಕೊಂಡ್ರೆ ನಮ್ಮ ಡೈಜೆಷನ್ ಪ್ರಾಸೆಸ್ ನ ಕೂಡ ಅದು ಸಿಂಪಲ್ ಆಗಿಡುತ್ತೆ. ಅದ್ರ ಜೊತೆಗೆ ಯಾವ ರೀತಿ ಅದನ್ನ ತಗೊಳ್ಬೇಕು ಅಥವಾ ಎಷ್ಟು ಕನ್ಸಂಪ್ಷನ್ ಲೆವೆಲ್ ನ ತಗೋಬೇಕು ಅಂತಂದ್ರೆ, ದಿನಕ್ಕೆ 2 ರಿಂದ 3 ಬಾರಿ ಸೇವಿಸೋದ್ರಿಂದ ಅಥವಾ ತಗೊಳ್ಳೋದ್ರಿಂದ ಬಾಡಿ ಇಮ್ಯುನಿಟಿ ಪವರ್ ಕೂಡ ಚೆನ್ನಾಗಿರುತ್ತೆ. ಸೊ ಮತ್ತೊಂದು, ಇಷ್ಟೊತ್ತು ನಾವು ಏನ್ ತಿನ್ಬೇಕು ಅನ್ನೋದನ್ನ ನೋಡಿದ್ವಿ. ಯೋಗ ಪ್ರಾಣಾಯಾಮ ಅಂತ ಹೇಳಿದ್ರೆ ಯಾವುದೇ ಒಬ್ಬ ಮನುಷ್ಯನ ದೇಹಕ್ಕೆ ಅಥವಾ ವ್ಯಕ್ತಿಯ ದೇಹಕ್ಕೆ ಅಗತ್ಯವಾದಂತಹ ಒಂದು ಎಕ್ಸಸೈಸ್ ಬೇಕಾಗಿರತ್ತೆ, ಆಕ್ಟಿವಿಟೀಸ್ ಬೇಕಾಗಿರತ್ತೆ. ವಾಕಿಂಗ್, ಯೋಗ, ಪ್ರಾಣಾಯಾಮ ಅಂತ ಏನ್ ಹೇಳ್ತೀವಿ, ಪ್ರತಿಯೊಂದು ಹೆಚ್ಚಿಗೆ ಬೇಕಾಗಿರುತ್ತೆ. ಬ್ರಿಸ್ಕ್ ವಾಕ್ ಅಂತ ಕರಿತೀವಿ. ವಾಕಿಂಗ್ಸ್ ತುಂಬಾ ಜನ ನೋಡ್ತಿರ್ತಾರೆ, ಪ್ರತಿದಿನ ಹೋಗ್ತಿರ್ತಾರೆ. ಆದಷ್ಟು ನಮ್ಮ ಬಾಡಿಯನ್ನ, ಮೈಂಡ್ ಅನ್ನ ಫ್ರೆಶ್ ಆಗಿಡಬೇಕು ಅಂದ್ರೆ ಯೋಗ ಮತ್ತೆ ಪ್ರಾಣಾಯಾಮ ಬಹಳಷ್ಟು ಬೇಕಾಗಿರುವಂತಹ ಅಂಶಗಳು. ಮತ್ತೊಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಕರಿತೀವಿ, ಅಥವಾ ಇಂಟರ್ಮಿಟೆಂಟ್ ಇನ್ ಬಿಟ್ವೀನ್ ದ ಫುಡ್ ಅಂತ ಕರಿತೀವಿ. ಸೊ ನಾವು ತಗೊಳ್ಳುವಂತಹ ಆಹಾರ ಪದ್ಧತಿಯಲ್ಲಿ ಆದಷ್ಟು ಗ್ಯಾಪ್ ಇರಬೇಕು ಅಂತ ಹೇಳ್ತೀವಿ, ರೈಟ್? ಸೊ ನಾವು ಊಟ ಮಾಡ್ಲಿಕ್ಕೆ ಮುಂಚೆ, ಊಟ ಆದ ನಂತರ, ಊಟಕ್ಕೆ ಮೊದಲು ಎಷ್ಟು ಅವಧಿಯ ನಂತರ ನಾವು ಊಟವನ್ನ ಸೇವಿಸಬೇಕು ಅನ್ನೋದನ್ನ ಕೂಡ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಬೆಳಗ್ಗೆ 8 ಗಂಟೆಗೆ ಬ್ರೇಕ್ಫಾಸ್ಟ್ ಆಗಿದ್ರೆ ಆದಷ್ಟು 4 ರಿಂದ ಮಿನಿಮಮ್ 3 ರಿಂದ 4 ಅವರ್ಗಳ ಅಂತರದಲ್ಲಿ ನಂತರ ಊಟವನ್ನ ತಗೊಳ್ಬೇಕಾಗತ್ತೆ. ಅದಾದ್ಮೇಲೆ ಒಂದು ಸಣ್ಣ ಬ್ರೇಕ್ ನಂತರ ಒಂದು ಕಡಿಮೆ ಪ್ರಮಾಣದಷ್ಟು ಸ್ನಾಕ್ಸ್ ಅವಾಯ್ಡ್ ಕೂಡ ಮಾಡ್ಬೋದು. ರಾತ್ರಿ ಸ್ವಲ್ಪ ಪ್ರಮಾಣದ ಊಟ, ರೈಟ್? ಸೊ ಇದೆಲ್ಲ ನಿಮ್ಮ ಬಾಡಿಯನ್ನ ತುಂಬಾ ಬ್ಯಾಲೆನ್ಸ್ಡ್ ಆಗಿ, ಹೆಲ್ತ್ ಸಿಸ್ಟಮ್ ನ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಮತ್ತಷ್ಟು ಅಂಶಗಳು ಇಲ್ಲಿ ಕಂಟಿನ್ಯೂ ಆಗ್ತಿದೆ. 10 ಪಾಯಿಂಟ್ಸ್ ಅಂತ ಹೇಳಿದ್ದೆ. ಅಡಿಕ್ಷನ್ಸ್ ಅಂತ ಹೇಳ್ತೀವಿ. ಗುಡ್ ಬೈ ಟು ಆಲ್ ಅಡಿಕ್ಷನ್ಸ್. ಯಾವ್ದಾದ್ರೂ ಆಗಿರ್ಬೋದು. ನಾವು ತುಂಬಾ ಯಾವುದೇ ವಿಷಯವು ಅಥವಾ ಆಕ್ಟಿವಿಟಿ ಕೂಡ ಅತಿಯಾದ್ರೆ ಅದು ಅಮೃತವೂ ವಿಷಯ ಅಂತ ಹೇಳ್ತೀವಿ. ಹಾಗಾಗಿ ಸೇವಿಸುವಂತಹ ಆಹಾರ ಆಗಿರಬಹುದು, ಮಾಡುವಂತಹ ಕೆಲಸ ಆಗಿರಬಹುದು, ಹೋಗುವಂತಹ ಜಾಗಗಳಾಗಿರ್ಬೋದು, ಆದಷ್ಟು ಅದನ್ನ ಅವಾಯ್ಡ್ ಮಾಡಿ. ಬಿ ಅಲೋನ್ ಫಾರ್ ದಿಸ್ ಟೈಮ್. ಕ್ವಾರಂಟೈನ್ ಮಾಡ್ಕೊಳ್ಳಿ. ಸೆಲ್ಫ್ ಲವ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ಅಂಡ್ ಬೇರೆಯವರು ಬಂದು ಪ್ರೀತಿ ಮಾಡೋದಕ್ಕಿಂತ ನಿಮ್ಮನ್ನ ನೀವು ಪ್ರೀತಿ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಅಂತ ಹೇಳ್ತಾ ಇದ್ದೀನಿ. ನಾನು ಆಗ್ಲೇ ಹೇಳಿದೆ, ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಬಂದಾಗ ಇಲ್ಲಿ ಸೂರ್ಯಕಾಂತಿ ಬೀಜ ಅಂತ ಹೇಳ್ತೀವಿ. ಇದು ಹತ್ತಿ ಬೀಜಗಳು, ಇದು ಅಗಸೆ ಬೀಜ, ಇದು ಕುಂಬಳಕಾಯಿ ಬೀಜಗಳು. ಸೊ ಇದಿಷ್ಟನ್ನ ನಾವು ಮಿಕ್ಸ್ ಮಾಡಿಕೊಂಡು ಪ್ರತಿದಿನ 2 ರಿಂದ 3 ಚಮಚ ತಗೊಳ್ಳೋದ್ರಿಂದ ಬಾಡಿಯಲ್ಲಿ ಬೇಕಾಗಿರುವಂತಹ ಅಂಶಗಳನ್ನ ಹೆಚ್ಚು ಮಾಡುತ್ತೆ. ವಿಟಮಿನ್ ಇ, ವಿಟಮಿನ್ ಸಿ, ರಿಚ್ ಪ್ರೋಟೀನ್ಸ್ ಆಗಿರ್ಬೋದು, ಮ್ಯಾಗ್ನೀಷಿಯಂ ಅಂತ ಹೇಳ್ದ ಆಗ್ಲೇ, ಇದಿಷ್ಟು ಅಂಶಗಳನ್ನ ಇದು ಕೊಡ್ತಾ ಹೋಗುತ್ತೆ. ಗುಡ್ ಸ್ಲೀಪ್ ಅಂತ ಹೇಳ್ತೀವಿ. ಇವತ್ತು ತುಂಬಾ ಜನಕ್ಕೆ ಗುಡ್ ಸ್ಲೀಪ್ ಅನ್ನುವಂತಹ ಒಂದು ಡೆಫಿನಿಷನ್ ಮರ್ತೋಗಿದೆ. 11 ಗಂಟೆಗೆ ಮಲ್ಗೋದು, 3 ಗಂಟೆಗೆ ಎದ್ದೇಳೋದು, 12:30 ಮಲ್ಗೋದು, 2 ಗಂಟೆಗೆ ಎದ್ದೇಳುವಂಥದ್ದು. ನಾನು ಮಧ್ಯಾಹ್ನದ ಟೈಮಿಂಗ್ಸ್ ಹೇಳ್ತಾ ಇಲ್ಲ, ಅರ್ಲಿ ಮಾರ್ನಿಂಗ್ ಅಂತ ಹೇಳ್ತೀವಿ ಅಥವಾ ಮಿಡ್ ನೈಟ್ಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಸಫಿಷಿಯಂಟ್ ಸ್ಲೀಪ್ ಅನ್ನ ಮಾಡಬೇಕು. ಯಾವಾಗ ನಾವು ಸಫಿಷಿಯಂಟ್ ಆಗಿ ನಿದ್ದೆ ಮಾಡ್ತೀವಿ, ಕಂಪ್ಲೀಟ್ ಬಾಡಿ ರೆಸ್ಟ್ ಅಲ್ಲಿ ಇರುತ್ತೆ. ನಮ್ಮ ಪ್ರೀವಿಯಸ್ ನೈಟ್ ನಿದ್ದೆ ಚೆನ್ನಾಗಾಗಿದೆ ಅಂತಂದ್ರೆ ನಮ್ಮ ನೆಕ್ಸ್ಟ್ ಡೇ ಮೂಡ್ ಅಥವಾ ನಮ್ಮ
ದಿನನಿತ್ಯದ ದಿನಚರ್ಯೆಗಳು ತುಂಬಾ ಸುಲಭವಾಗಿ ಚೆನ್ನಾಗಿ ಆಗ್ತಾ ಇದೆ ಅಂತ ಅರ್ಥ. ಸೊ ಮತ್ತೊಂದು ಮೆಡಿಟೇಷನ್, ಎಲ್ರಿಗೂ ತಿಳಿದಿರುವಂತಹ ಅಂಶ ಮೆಡಿಟೇಷನ್, ಧ್ಯಾನ ಅಂತ ಹೇಳ್ತೀವಿ. ಕಾನ್ಸಂಟ್ರೇಷನ್ ಪವರ್ನ ಹೆಚ್ಚು ಮಾಡುತ್ತೆ. ಕಾನ್ಸಂಟ್ರೇಷನ್ ಹೆಚ್ಚು ಮಾಡೋದ್ರ ಜೊತೆಗೆ ನಮ್ಮಲ್ಲಿ ಒಂದು ಆತ್ಮಸ್ಥೈರ್ಯವನ್ನ ಹೆಚ್ಚಿಸುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಹೆಚ್ಚಿಸುತ್ತೆ. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಇದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗತ್ತೆ. ಇವತ್ತು ಏನೂ ಸಿಗಲ್ಲ ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿ ನಾವಿಲ್ಲ, ಎಲ್ಲವೂ ಸಿಗತ್ತೆ. ಯಾಕೆ ಅಂತ ಅಂದ್ರೆ ಎಲ್ಲದಕ್ಕೂ ನಮ್ಮ ಟೆಕ್ನಾಲಜಿ ಸಹಾಯ ಮಾಡ್ತಾ ಇದೆ. ಹಾಗಾಗಿ ಮೆಡಿಟೇಷನ್ ಮಾಡ್ಲಿಕ್ಕೆ ಅದರದೇ ಆದಂತ ಒಂದಷ್ಟು ಆಪ್ಗಳು ಬಂದಿದೆ. ಪ್ಲೇ ಸ್ಟೋರಿಗೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಆಪ್ಗಳ ಸಹಾಯದಿಂದ ನೀವು ಮೆಡಿಟೇಷನ್ ಅನ್ನ ಸ್ಟಾರ್ಟ್ ಮಾಡಬಹುದು. ತಕ್ಷಣಕ್ಕೆ ಕಷ್ಟ ಅನ್ನಿಸಬಹುದು. 5 ರಿಂದ 10 ನಿಮಿಷ ಶುರು ಮಾಡಿಕೊಂಡು ನಂತರದ ದಿನಗಳಲ್ಲಿ ಅರ್ಧ ಗಂಟೆ ತನಕ ನೀವು ಮೆಡಿಟೇಟ್ ಮಾಡೋದ್ರಿಂದ ಬಾಡಿ ಮತ್ತೆ ಮೈಂಡ್ ಎರಡೂ ಕೂಡ ರಿಲ್ಯಾಕ್ಸ್ಡ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿಗೆ ನನ್ನ ಒಂದು ಈ ವಿಡಿಯೋದ ಅಂಶಗಳು ಮುಗಿದಿದೆ. ನಾನು ಆದಷ್ಟು ವಿಷಯಗಳನ್ನ ನಿಮಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ವಿಷಯಗಳು ನಿಮಗೆ ಸಹಾಯ ಮಾಡತ್ತೆ, ಇಷ್ಟ ಆಗಿದೆ ಅಂತ ಭಾವಿಸ್ತಾ, ದಯವಿಟ್ಟು ಯಾರ್ಯಾರು ನನ್ನ ಪೇಜ್ನ ಲೈಕ್ ಮಾಡಿಲ್ಲ ಅಥವಾ ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ಪೇಜ್ ಹೆಸರು ಒನ್ ಸ್ಟೆಪ್ ಸೊಲ್ಯೂಷನ್ ಆಡಿಂಗ್ ಕಲರ್ಸ್ ಟು ಯುವರ್ ಲೈಫ್. ಇದು ನನ್ನ ಫೇಸ್ಬುಕ್ ಪೇಜ್ ಪ್ಲಸ್ ಯೂಟ್ಯೂಬ್ ಚಾನೆಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸೊ ಸ್ಟೇ ಹೋಮ್, ಸ್ಟೇ ಸೇಫ್, ಸ್ಟೇ ಸೋಷಿಯಲ್ ಡಿಸ್ಟೆನ್ಸಿಂಗ್. ಇದಿಷ್ಟು ಹೇಳ್ತಾ ಇವತ್ತಿನ ದಿನದ ವಿಷಯಗಳನ್ನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.